ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನೇತ್ರ. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಆರಂಭ ಮಾಡುವ ಬನ್ನಿ. ನಿಮಗೆ ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಾನು ಹಳ್ಳಿ ಔಷಧಿ ಕೂಡ ಮಾಡ್ತಾ ಇದ್ದೀನಿ ಪಿಗ್ಮೆಂಟೇಷನ್ಗೆ ಅಂತ ಹೇಳಿ. ಯಾವ ಥರ ಅಂತೇಳಿ ತೋರಿಸ್ತಾ ಇದ್ದೀನಿ. ಇದು ಚಂದನದ ಬೇರು ಅಂತೇಳಿ ಹೇಳ್ತಾರೆ. ಇನ್ನೊಂದು ಥರ ಹೇಳಬೇಕಂದ್ರೆ ರಕ್ತ ಚಂದನ ಅಂತಲೂ ಹೇಳ್ತಾರೆ. ಇದನ್ನು ನಾನು ನೀರು ಹಾಕಿ ಈ ಥರ ಕಲ್ಲಲ್ಲಿ ತೇಯ್ದು ಪೇಸ್ಟ್ ಥರ ತೊಗೊಳ್ತೇನೆ. ತೇಯ್ದವಾಗ ಇದು ರೆಡ್ ಕಲರ್ ಆಗಿ ಬರ್ತದೆ, ಕ್ರೀಮು ರೆಡ್ ಕಲರ್ ಆಗಿ ಬರ್ತದೆ. ಅದನ್ನು ಪೂರ್ತಿ ಮುಖಕ್ಕೆ ಅಪ್ಲೈ ಮಾಡ್ತೇನೆ. ನೋಡ್ಬೋದು, ನಾನು ಇದನ್ನು ಆಲ್ಮೋಸ್ಟ್ ಇವಾಗ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿ 15 ಡೇಸ್ ಆಗಿದೆ. ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಕ್ತು ಅಂತಲೇ ಹೇಳ್ಬೋದು. ಪಿಗ್ಮೆಂಟೇಷನ್ ಅಂತಲೇ ಅಲ್ಲ, ಬೇರೆ ಯಾವುದೇ ಕಲೆಗಳಿದ್ರೂ ಕೂಡ ಇದು ಹಚ್ಚೋದ್ರಿಂದ ಗುಣಮುಖವಾಗ್ತದೆ ಅಂತಲೇ ಹೇಳ್ಬೋದು. ಇದು ನಿಮಗೆ ಇದೇ ಟೈಮಲ್ಲಿ ಹಚ್ಚಬೇಕು ಅಂತೇನೂ ಇಲ್ಲ. ನಿಮಗೆ ಯಾವ ಟೈಮಲ್ಲಿ ಸಮಯ ಸಿಗ್ತದಿಲ್ಲ ಆ ಟೈಮಲ್ಲಿ ಒಂದು ಸ್ವಲ್ಪ ಇದನ್ನು ತೇದ್ಬಿಟ್ಟು ಇಡೀ ಮುಖಕ್ಕೆ ಆಗೋ ಹಾಗೆ ಹಚ್ಚಬೇಕು. ಎಲ್ಲೂ ಕೂಡ ಆ ಜಾಗವನ್ನು ಬಿಡಬೇಡಿ, ಇಡೀ ಮುಖಕ್ಕೆ ಕೂಡ ಅಪ್ಲೈ ಮಾಡಿ. ಇದು ಹಚ್ಚೋದ್ರಿಂದ ಮುಖದ ಹೊಳಪು ಹೆಚ್ಚಾಗ್ತದೆ. ಏನದಂದರೆ ಪಿಗ್ಮೆಂಟೇಷನ್ ಆಗಿರ್ಬೋದು, ಪಿಂಪಲ್ಸ್ ಮಾರ್ಕ್ ಆಗಿರ್ಬೋದು, ಅಥವಾ ಏನಾದರೂ ಒಂದು ಗುಳ್ಳೆಗಳೆದ್ದು ಕಲೆಗಳು ನಿಂತಿರ್ಬೋದು, ಇದೆಲ್ಲವೂ ಕೂಡ ಇದರಿಂದ ಹೋಗ್ತದೆ ಅಂತಲೇ ಹೇಳ್ಬೋದು. ತುಂಬಾ ಒಳ್ಳೆಯ ಒಂದು ಔಷಧಿಕಾರಿಯಾದ ಬೇರು ಅಂತಲೇ ಹೇಳ್ಬೋದು. ನಂಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಇದರಿಂದ. ನಾನಿದು ಮಧ್ಯಾಹ್ನ ಊಟಕ್ಕೆ ಬಂದವಾಗ, ಶಾಪಿಂದ ಮನೆಗೆ ಬಂದವಾಗ ಅಪ್ಲೈ ಮಾಡಿ ಮಲ್ಕೊಳ್ತೀನಲ್ಲ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಈ ಥರ ಮಲಗಿದವಾಗ ಇದನ್ನ ಹಚ್ಚಿಬಿಟ್ಟು ಮಲ್ಕೊಳ್ತೀನಿ. ಯಾಕಂದರೆ ನೈಟ್ ಟೈಮು ಆಗೋದಿಲ್ಲ, ಬೆಳಗ್ಗೆ ಟೈಮು ಆಗೋದಿಲ್ಲ. ಮಧ್ಯಾಹ್ನ ಟೈಮಲ್ಲಿ ಇದು ಒಳ್ಳೆಯ ಒಂದು ಸಮಯ ಸಿಗ್ತದೆ ಅಂಥೇಳಿ ಈ ಮಧ್ಯಾಹ್ನ ಟೈಮಲ್ಲಿ ಇದನ್ನ ಯೂಸ್ ಮಾಡ್ತೀನಿ. ನಿಮಗೂ ಯಾರಿಗಾದರೂ ಬೇಕಾದರೆ ಕೂಡ ಇದನ್ನು ಹಚ್ಕೊಳ್ಳಿ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಇದು ನಿಮಗೆ ಈ ಥರ ಏನು ಹೇಳ್ತೀರಿ, ಈಗ ಔಷಧಿ ಎಲ್ಲ ಸಿಗ್ತದಲ್ಲ, ಹಳ್ಳಿ ಔಷಧಿ ಸಿಗುವಂತಹ ಅಂಗಡಿಗಳಲ್ಲೇ ಸಿಗ್ತದೆ, ಅಥವಾ ಸಣ್ಣ ಮಕ್ಕಳಿಗೆಲ್ಲ ಬಜೆ ಬೇರು ಈ ಥರದ್ದೆಲ್ಲ ಸಿಗುವಂಥ ಅಂಗಡಿಗಳಲ್ಲೇ ಸಿಗ್ತದೆ ಅಂತಲೇ ಹೇಳ್ಬೋದು. ಇಲ್ಲಿ ನಂಚರಿಗೆ ಇವತ್ತು ಇಂಜೆಕ್ಷನ್ ಆಗಿರುವಂಥ ದಿವಸ. ಜ್ವರ ಬಂದಿತ್ತು ಅವನಿಗೆ. ಸೊ ಜ್ವರ ಬಂದವಾಗ ನಾನು ಔಷಧಿ ಹಾಕಿದೆ. ಆ್ಯಕ್ಟಿವ್ ಆಗಿದ್ದ, ನೋವಿತ್ತು, ಕಾಲನ್ನು ಮುಟ್ಟಕ್ಕೆ ಕೊಡ್ತಿರಲಿಲ್ಲ. ಸೊ ಆದರೂ ಕೂಡ ಆ್ಯಕ್ಟಿವ್ ಆಗಿದ್ದ ಅಂತಲೇ ಹೇಳ್ಬೋದು. ಇದನ್ನು ಹಚ್ಕೊಂಡಾಗ ಅವನಿಗೆ ಒಂಥರ ಗುಮ್ಮ ಅಂತೇಳಿ ಭಯ ಪಡಿಸ್ತಾ ಇದ್ದೆ. ಅದನ್ನೇ ಕೂಡ ಈಗ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ದಾನೆ. ಇದಾಗಿದ ಮೇಲೆ ನಾನು ಫೇಸ್ ವಾಶ್ ಮಾಡಿಕೊಂಡು ಸಂಜೆ ಆಯಿತು. ಇವತ್ತೇನು ಶಾಪಿಗೆ ಹೋಗಿರಲಿಲ್ಲ. ಬಟ್ಟೆ ಎಲ್ಲ ವಾಶ್ ಮಾಡಿ ಟೆರೆಸ್ ಮೇಲೆ ಹಾಕಿರ್ತೀವಿ, ಅದನ್ನು ತೊಗೊಂಬಂದು ಕೆಳಗಡೆ ಹಾಕಿದರು. ಅದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೇನೆ. ಐರನಿಗೆ ಕೊಡುವಂಥ ಬಟ್ಟೆ ಸಪ್ರೇಟ್ ಮಾಡಿ, ಮನೇಲಿ ಹಾಕ್ಕೊಳ್ಳೋಂಥ ಬಟ್ಟೆನ ಸಪ್ರೇಟ್ ಮಾಡಿ ಇಡ್ತಾಯಿದ್ದೆ. ಐರನಿಗೆ ಕೊಡೋ ಬಟ್ಟೆ ಎಲ್ಲ ಬೇರೆ ಕಡೆ ಕೊಟ್ಬಿಡ್ತೀವಿ, ಐರನ್ ಮಾಡಿ ಕೊಡ್ತಾರೆ ಅವರು. ಈ ರೀತಿ ನನ್ನ ರೂಟೀನ್ ಅಂತಲೇ ಹೇಳ್ಬೋದು. ಚರಿ ಇಟ್ಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಯಾಕೆಂದರೆ ಅವನು ಇಟ್ಟಲ್ಲಿ ಇರೋದಿಲ್ಲ. ಅವನು ನೋಡಿಕೊಂಡು ಎಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ತೀವಿ, ನಾನು ಆಗಿರ್ಬೋದು, ಅತ್ತೆ ಆಗಿರ್ಬೋದು. ಅವನಿಗೆ ಇತ್ತೀಚೆಗೆ ಒಂದು ಪೆನ್ನನ್ನು ಕೊಡ್ತೀನಿ, ಸ್ಕೆಚ್ ಪೆನ್ನು, ನೋಟ್ಬುಕ್ ಕೊಟ್ಟು ಎಲ್ಲಿ ಅವನಿಗೆ ಇಷ್ಟ ಬಂದಂಗೆ ಬರೆಯೋದಾಗಿರ್ಬೋದು, ಗೀಚೋದು ಇದೆಲ್ಲ ಮಾಡ್ತಾ ಇರ್ತಾನೆ. ಅದರೊಟ್ಟಿಗೆ ನಮ್ಮನೆಯ ಗೋಡೆ ಮೇಲೆ ಕೂಡ ಅವನ ಒಂದು ಕೈ ಬರಹ ಮೂಡ್ತಾ ಇದೆ ಈಗ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಿದ್ರೆ ಹಾಗೆ ಅಲ್ವಾ, ಗೋಡೆ ಮೇಲೆ ಹೊರಗಡೆ ಎಲ್ಲೇ ನೋಡಿದ್ರು ಕೂಡ ಬಾಗಿಲಿಂದನೇ ಗೊತ್ತಾಗ್ತದೆ ಚಿಕ್ಕ ಮಕ್ಕಳು ಇವ್ರ ಮನೇಲಿ ಇದ್ದಾರೆ ಅಂತೇಳಿ. ಅಷ್ಟು ಆ್ಯಕ್ಟಿವಿಟೀಸ್ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಸಂಜೆ ಸ್ನ್ಯಾಕ್ಸ್ ಟೈಮ್ ಇದು, ಟೀ ಕುಡಿಯುವ ಅಂತೇಳಿ ಅನ್ನಿಸ್ತು. ಟೀ ಜೊತೆಗೆ ಏನಾದರೂ ತಿನ್ನಬೇಕು ಅಂತ ಹೇಳಿ ಸ್ವಲ್ಪ ಏನಾದರೂ ಸ್ನ್ಯಾಕ್ಸನ್ನೆಲ್ಲ ಹಾಕ್ಕೊಂಡು ನಾನು ಮತ್ತು ಅತ್ತೆ ಕೂತ್ಕೊಂಡು ತಿಂತಾ ಇದ್ದೀವಿ. ಮನೇಲಿದ್ದರೆ ಹೀಗೆ ಆಗ್ತದೆ, ಬೇರೆ ಏನೂ ಕೆಲಸ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಮನೆ ಒಳಗಿನ ಕೆಲಸಗಳನ್ನೇ ಮಾಡ್ಕೊಳ್ಳೋದು, ಬಟ್ಟೆ ಮಡಿಸೋದು, ಅಡುಗೆ ಮಾಡೋದು, ಇದೇ ಥರ ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ಕೊಂಡು ಇರೋದಷ್ಟೇ. ಯಾಕೆಂದರೆ ನಮ್ಮ ಸಹಕಾರ ಇರೋದ್ರಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಇಂಜೆಕ್ಷನ್ ಕೊಟ್ಟಿದ್ದಾರೆ, ಪಾಪ ಕಾಲು ನೋವಿದೆ, ಆದರೂ ಕೂಡ ತುಂಬಾ ಆ್ಯಕ್ಟಿವ್ ಆಗಿದ್ದ ಅಂತಲೇ ಹೇಳ್ಬೋದು. ಜ್ವರ ಬಂದಿತ್ತು, ಔಷಧಿ ಹಾಕಿದ್ದಕ್ಕೆ ಸ್ವಲ್ಪ ಕಡಿಮೆ ಆಯಿತು. ನೋಡಬೇಕು ಸಂಜೆ ಮತ್ತೆ ಜ್ವರ ಬರ್ತದೆಯಾ ಹೇಗೆ ಅನ್ನೋದು ನೋಡಬೇಕು. ಯಾಕಂದರೆ ಕೊಟ್ಟ ದಿವಸ ಅಷ್ಟೊಂದು ನೋವಿರೋದಿಲ್ಲ ಅಂತೇಳಿ ಹೇಳ್ತಾಯಿದ್ರು ಅವರೆಲ್ಲ. ಸೊ ನೆಕ್ಸ್ಟ್ ಡೇ ಹೇಗೆ ಯಾವ ಥರ ಇರ್ತದೆ ಅಂತೇಳಿ ನೋಡಬೇಕು. ಕಾಲು ಸ್ವಲ್ಪ ದಪ್ಪ ಆಗಿತ್ತು, ಕಾಲಿಗೆ ಕೊಟ್ಟಿರೋದ್ರಿಂದ. ಮತ್ತು ಅವನು ನಿತ್ತಲೂ ನಿಂತ್ಕೊಳ್ಳೋದಿಲ್ಲ, ಎಷ್ಟು ಕಿಡ್ಲೆ ಮಾಡ್ತಾನೆ ಅಂದರೆ. ಹಾಯ್ ಮಾಡೋಣ. ಇಲ್ಲಿ ಹಾಯ್ ಮಾಡಿ ಹೇಳಿದ್ದು ಅಲ್ಲಲ್ಲ. ಹಾಂ ರೇ 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 ಇಳಿ ಮತ್ತೆ ಬೀಳುತ್ತೆ, ಇಳಿ ಕೆಳಗೆ.
ಇದು ನೋಡಿ ನಾ ಬಟ್ಟೆ ಎಲ್ಲ ಮಡಚಿ ಇದ್ರ ಟಬ್ಬಲ್ಲಿ ಹಾಕಿಟ್ರೆ ಅವ್ನು ಮಡಚಿರೋ ಬಟ್ಟೆನ ಮತ್ತೆ ಕೆಳಗಡೆ ಹಾಕಿ ಮತ್ತೊಂದು ಕೆಲಸ ಮಾಡ್ತಾನೆ. ಹೀಗೆ ನಮ್ಮ ಕೆಲಸಗಳು ಅಂತಲೇ ಹೇಳ್ಬೋದು. ನಿಮ್ಮಲ್ಲಿ ಚಿಕ್ಕ ಮಕ್ಕಳಿದ್ರೆ ಇದೇ ಥರನ ಅಂಥೇಳಿ ಕಮೆಂಟ್ ಮಾಡಿ ನನಗೆ. ಇದು ನೆಕ್ಸ್ಟ್ ಡೇ ನಾನು ಬಂದಿರೋದು ನಮ್ಮ ಊರಿನ ಅಂಗನವಾಡಿಗೆ. ಅಲ್ಲಿ ಸ್ತನ್ಯಪಾನ ಸಪ್ತಾಹ ಎಂಬ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮ ಊರಿನ ಸುತ್ತಮುತ್ತಲಿನಲ್ಲಿರುವ ಅಂಗನವಾಡಿಯ ಕಾರ್ಯಕರ್ತರೆಲ್ಲರೂ ಸೇರಿಕೊಂಡು ನಮ್ಮ ಊರಿನ ಅಂಗನವಾಡಿಗೆ ಬಂದಿದ್ರು ಅಂತಲೇ ಹೇಳ್ಬೋದು. ಅಲ್ಲಿಗೆ ನಾನು ಚರಿ ಕೂಡ ಬಂದಿದ್ದೆ. ಚರಿ ಕರ್ಕೊಂಡು ಬಂದಿದ್ದೆ. ಚರಿಗೆ ಸ್ವಲ್ಪ ಜ್ವರ ಬಂದಿತ್ತು. ಸೊ ಕಾಲು ನೋವು ಇತ್ತು. ಸ್ವಲ್ಪ ಡಲ್ಲಾಗಿದ್ದ ಇವತ್ತಂತಲೇ ಹೇಳ್ಬೋದು. ದಿನದಕ್ಕಿಂತಲೂ ತುಂಬಾ ಡಲ್ಲಾಗಿದ್ದ. ಆದರೂ ಕೂಡ ಅವನು ಸ್ವಲ್ಪ ಚೇಂಜಸ್ ಇರಲಿ, ಮನೆಯಲ್ಲೇ ಕೂತ್ಕೊಳ್ಳೋದಕ್ಕಿಂತ ಹೊರಗಡೆ ಕರ್ಕೊಂಡ್ಬಂದರೆ ಸ್ವಲ್ಪ ಆ್ಯಕ್ಟಿವಿಟಿ ಆಗಿರ್ತಾನೆ ಅಂಥೇಳಿ ಮನೆಯಿಂದ ನಾನು ಅಂಗನವಾಡಿಗೆ ಕರ್ಕೊಂಡ್ಬಂದೆ. ನಮಗೂ ಕೂಡ ಬರಲಿಕ್ಕೆ ಹೇಳಿದರು. ಹಾಗೆ ಎಲ್ಲರೂ ಕೂಡ ಬಂದಿದ್ದರು. ನಾವೊಬ್ಬರೇ ಅಂತಲ್ಲ, ಎಲ್ಲ ಕೂಡ ಬಂದಿದ್ದರು. ಎಲ್ಲ ಕಾರ್ಯಕರ್ತರು ಕೂಡ ಬಂದಿದ್ದರು. ಅಂದರೆ ಏನಪ್ಪ ಸ್ತನ್ಯಪಾನ ಕಾರ್ಯಕ್ರಮ ಅಂತಂದರೆ ಮಗುವಿಗೆ ಎದೆ ಹಾಲು ಎಷ್ಟು ವರ್ಷ ಕುಡಿಸ್ಬೇಕು, ಎದೆ ಹಾಲು ಕುಡಿಸೋದ್ರಿಂದ ಯಾವ ರೀತಿಯಾದ ಉಪಯೋಗ ಇದೆ, ಮತ್ತು ತಾಯಿಗೂ ಅಷ್ಟೇ ಎದೆ ಹಾಲು ಕುಡಿಸದೇ ಇದ್ದರೆ ಅದರಿಂದ ಸದುಪಯೋಗ ಅಥವಾ ದುರುಪಯೋಗ ಯಾವ ರೀತಿ ಆಗುತ್ತೆ ಅನ್ನೋದ್ರ ಕೂಡ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗೆಯೇ ಎಷ್ಟು ವರ್ಷ ಕುಡಿಸ್ಬೇಕು ಮಕ್ಕಳಿಗೆ ಎದೆ ಹಾಲು ಅಂದರೆ ಈಗ ನಾವು ಏನು ಸರಿ ಅಂತ ಹೇಳ್ತೀವಿ. ಸೊ ರಾಗಿ ಸರಿ ಈ ಥರದ್ದೆಲ್ಲ ಎಷ್ಟು ತಿಂಗಳ ನಂತರ ಸ್ಟಾರ್ಟ್ ಮಾಡಬೇಕು, ಅಲ್ಲಿವರೆಗೂ ನಾವು ಎದೆ ಹಾಲು ಕುಡಿಸ್ಬೇಕು. ಅಂದರೆ 6 ತಿಂಗಳವರೆಗೂ ನಾವು ಎದೆ ಹಾಲನ್ನೇ ಕುಡಿಸ್ಬೇಕು ಮಗುವಿಗೆ. ಅದಾಗಿದ್ಮೇಲೆ ರಾಗಿ ಸರಿ ಆಗಿರ್ಬೋದು, ಈ ಥರ ಫುಡ್ ಆಗಿರ್ಬೋದು, ಈ ಥರ ಅನ್ನ ಆಗಿರ್ಬೋದು, ಈ ಥರದ್ದೆಲ್ಲ ಹಾಕಬೇಕು. ಅಲ್ಲಿವರೆಗೂ ಕೂಡ ಎದೆ ಹಾಲನ್ನೇ ಕುಡಿಸ್ಬೇಕು. ಮತ್ತು ಎದೆ ಹಾಲು ಕುಡಿಸೋದ್ರಿಂದ ತಾಯಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಮತ್ತು ಇವಾಗ ಕ್ಯಾನ್ಸರ್ ಅಂತಹ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ದೂರ ಆಗ್ತದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರು. ಹಾಗೆಯೇ ಒಂದು ಪಾಪು ಬಂದಿತ್ತು ಕೂಡ. ಪಾಪುನ ಕರ್ಕೊಂಡು ಮಗುನ ಹೇಗೆ ಎತ್ಕೊಂಡು ಹಾಲನ್ನ ಕುಡಿಸ್ಬೇಕು, ತಾಯಿಗೆ ಎದೆ ಹಾಲನ್ನ ಉಣಿಸ್ಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ರು. ಯಾವ ರೀತಿಯಾಗಿ ಇಟ್ಕೋಬೇಕು ಅನ್ನೋದು, ಅಂದರೆ ಮಕ್ಕಳನ್ನ ಯಾವ ರೀತಿಯಾಗಿ ಎತ್ಕೊಂಡು ನಾವು ಎದೆ ಹಾಲನ್ನ ಕುಡಿಸ್ಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ರು. ಅದಾಗಿದ ಮೇಲೆ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಅದು ಕೂಡ ಪುಟ್ಟದಾಗಿ ನಡೆಸ್ಕೊಟ್ರು ಅಂತಲೇ ಹೇಳ್ಬೋದು. ನಮ್ಮ ಊರಿನಲ್ಲಿ 2 ಗರ್ಭಿಣಿಯರಿದ್ದರು. ಸೊ ಅವರು ಕೂಡ ಬಂದಿದ್ದರು. ಅವರಿಗೂ ಕೂಡ ಒಂದು ಪುಟ್ಟದ ಸೀಮಂತ ಕಾರ್ಯಕ್ರಮ ಇತ್ತು. ಹಾಗೆ 6 ತಿಂಗಳ ಮೇಲ್ಪಟ್ಟ ಮಗುವಿಗೆ ಇದು ಏನು ಅನ್ನಪ್ರಾಶನ ಕಾರ್ಯಕ್ರಮ, ಆಮೇಲೆ 3 ವರ್ಷದ ಮಕ್ಕಳಿಗೆ ಅಂಗನವಾಡಿಗೆ ವೆಲ್ಕಮ್ ಇಟ್ಕೊಂಡಿದ್ರು. ಸೊ 3 ವರ್ಷ ತುಂಬಿದಂಥ ಮಕ್ಕಳನ್ನ ಅಂಗನವಾಡಿಗೆ ಬರಮಾಡಿಕೊಳ್ಳುವಿಕೆ, ಈ ಥರದ್ದೆಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿತ್ತು. ತುಂಬ ಚೆನ್ನಾಗಿತ್ತು ಎಲ್ಲದೂ ಕೂಡ ಅಂತ ಹೇಳ್ಬೋದು. ನಾವೆಲ್ಲರೂ ಕೂಡ ಅಲ್ಲಿ ಇದ್ವಿ. ಈ ಥರದ್ದೆಲ್ಲ ಇವಾಗ ಸರ್ಕಾರದಿಂದ ಎಷ್ಟು ಅನುಕೂಲತೆ ಇದೆ, ಎಷ್ಟೊಂದು ಸೆಲೆಬ್ರೇಷನ್ ಮಾಡ್ಬೋದು. ಪ್ರತಿಯೊಂದು ಹೆಜ್ಜೆಗೂ ಸೆಲೆಬ್ರೇಷನ್ಸ್ ಇರುತ್ತೆ. ಶಾಲೆಯಲ್ಲೂ ಕೂಡ, ಮನೇಲಂತೂ ಬಿಡಿ ನಾವು ಮಾಡ್ತೀವಿ. ಇವಾಗ ಶಾಲೆಯಲ್ಲಾಗಿರ್ಬೋದು, ಅಂಗನವಾಡಿಲಾಗಿರ್ಬೋದು, ಮಕ್ಕಳಿಗೆ ಅಂದರೆ ಶಾಲೆಗೆ ಬರಲಿಕ್ಕೆ ಖುಷಿಯನ್ನು ಕೊಡ್ತದೆ ಈ ಥರದ್ದೆಲ್ಲ ಮಾಡೋದ್ರಿಂದ. ನಮಗೆ ಶಾಲೇಲಿ ಹಿಂಗೆ ಮಾಡ್ತಾರೆ, ನಾವು ಹೋಗಬೇಕು, ಈ ಥರದ್ದೆಲ್ಲ ಅನಿಸ್ತದೆ. ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಥವಾ ನಮ್ಮ ಅಮ್ಮಂದಿರು ಗರ್ಭಿಣಿಯರಾಗಿರ್ಬೇಕಾದ್ರೆ ಈ ಥರದ್ದು ಯಾವುದೇ ರೀತಿಯ ವ್ಯವಸ್ಥೆ ಇರ್ತಿರಲಿಲ್ಲ. ಮಕ್ಕಳಿಗೂ ಇಷ್ಟೊಂದು ವ್ಯವಸ್ಥೆ ಇರ್ತಿರಲಿಲ್ಲ. ಇವಾಗ ಎಲ್ಲ ರೀತಿಯ ಫೆಸಿಲಿಟೀಸ್ ಮಕ್ಕಳಿಗೆ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು. ಊಟ ಮಾಡಿ ಎಲ್ಲ ಮಾಡಿ ನಾನು ಸಂಜೆ ಲಾಗ್ ಮತ್ತೆ ಹಾಕ್ತಾಯಿದ್ದೀನಿ. ಅಷ್ಟೊತ್ತಿಗೆ ಅಮ್ಮ ಕೂಡ ಬಂದಿದ್ದರು ನಮ್ಮ ಮನೆಗೆ. ಚರಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಜ್ವರ ಬಂದಿದೆ ಅಂತ ಸ್ವಲ್ಪ ಈ ಥರ ಹೇಳಿದ್ದಕ್ಕೆ ಓಡ್ಕೊಂಡೇ ಬಂದಿದ್ದಾರೆ. ಎಷ್ಟು ಮುದ್ದು ಅಂತಾರೆ ಮೊಮ್ಮಗ ಅಂದರೆ. ಚೂರು ನೋವಾಗೋಂಗಿಲ್ಲ ಸ್ನೇಹಿತರೆ. ಒಂಚೂರು ನೋವಾಗಿದೆ ಅಂತಂದರೆ ಓಡೇ ಬರ್ತಾರೆ. ಇವತ್ತು ಅಷ್ಟೇ ಜ್ವರ ಅಂದ ತಕ್ಷಣ ಓಡಿ ಬಂದಿದ್ದಾರೆ, ಏನಾಯಿತು ಏನು ಅಂತ. ಹಾಗೆ ಹಲಸಿನ ಹಣ್ಣು ಕೂಡ ತೊಗೊಂಡು ಬಂದಿದ್ದು. ಹಲಸಿನ ಹಣ್ಣಿನ ಲಾಸ್ಟು ಸೀಸನ್ ಅಲ್ವಾ ಇದು. ಸೊ ಹಾಗಾಗಿ ಕಡುಬು ಮಾಡುವ ಅಂಥೇಳಿ ಕಡುಬು ಮಾಡಲಿಕ್ಕೆ ಎಲೆಯನ್ನು ಕೊಯ್ಲಿಕ್ಕೆ ಹೋಗಿದ್ದಾರೆ, ಬಾಳೆ ಎಲೆಯನ್ನು. ಇಷ್ಟೇ ಸ್ನೇಹಿತರೆ, ಇವತ್ತಿನ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಷ್ಟು ಆದಷ್ಟು ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿದ್ರೆ ನನ್ನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೆ ನನ್ನ ಲಾಗ್ ಹಾಕಲಿಕ್ಕೆ ನನಗೂ ಕೂಡ ಇಷ್ಟ ಆಗ್ತದೆ. ಹಾಗಿದ್ರೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಯ ಸದಾ ಆಶೀರ್ವಾದ ಸದಾ ಹೀಗೆ ಇರಲಿ. ಮತ್ತು ಮುಂದಿನ ಮತ್ತೊಂದು ಲಾಗಲ್ಲಿ ಒಟ್ಟಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಬಾಯ್, ಲವ್ ಯು.